ಇವತ್ತು ಲ್ಯಾಂಡ್ ಲಾರ್ಡ್ ಚಲನಚಿತ್ರವನ್ನು ತುಂಬ ಆಸಕ್ತಿಯಿಂದ ವೀಕ್ಷಣೆ ಮಾಡಿದೆ. ನಾನು ಚಲನಚಿತ್ರ ನೋಡೋ ಅಭ್ಯಾಸನೂ ಕಡಿಮೆ, ಮತ್ತು ಭಾಳಷ್ಟು ವರ್ಷಗಳ ನಂತರ ಒಂದು ಚಿತ್ರವನ್ನು ನಾನು ನೋಡಿದೆ ಇವತ್ತು. ಮೊದಲನೇದಾಗಿ ನಾನು ನಮ್ಮ ಸತ್ಯಪ್ರಕಾಶ್ ನಿರ್ಮಾಪಕರು ಇವರಿಗೆ ಭಾಳ ಮನಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ. ಯಾಕೆಂತ ಹೇಳಿದ್ರೆ ಇಂಥ ಒಂದು ಭಾಳ ದೊಡ್ಡ ಸಾಮಾಜಿಕ ಬದಲಾವಣೆಯ ಚಿಂತನೆಯ ಒಂದು ಕಥೆಗೆ ಪ್ರೋತ್ಸಾಹವನ್ನು ಮಾಡಿ ಒಂದು ಸಾಹಸ ಮತ್ತು ಧೈರ್ಯ ಎರಡನ್ನೂ ಕೂಡ ಮನಪೂರ್ವಕವಾಗಿ ಒಂದು ಕೆಚ್ಚೆದೆಯಿಂದ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಕಾರಣಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜಡೇಶ್ ಅವರು ತುಂಬ ಯಾವುದೇ ಒಂದು ಮುಜುಗರವಿಲ್ಲದೆ ಮತ್ತು ಮನಸ್ಸಿನಲ್ಲಿ ಯಾವುದೇ ಅಳುಕಿಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಕೂಡ ಹೇಗೆ ಬದುಕಿ ಬಾಳಬಹುದು ಅನ್ನುವಂಥದ್ದನ್ನು ಈ ಚಿತ್ರದ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅವರ ಒಂದು ಪರಿಶ್ರಮವು ಕೂಡ ಇಲ್ಲಿ ಸಾರ್ಥಕವಾಗಿದೆ. ಸತ್ಯಪ್ರಕಾಶ್ ಅವರು ಈ ಹಿಂದೆ ಇತಿಹಾಸದಲ್ಲಿ ಬಂಗಾರದ ಮನುಷ್ಯ ಚಿತ್ರದ ಬಗ್ಗೆ ಭಾಳಷ್ಟು ಜನ ಕೇಳಿದ್ದೀರಿ. ಆ ಚಿತ್ರ ನೂರಾರು ದಿನಗಳ ಕಾಲ ಮಾಧ್ಯಮ ಮತ್ತು ತಂತ್ರಜ್ಞಾನ ವಿಜ್ಞಾನ ಭಾಳ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಸತತವಾಗಿ ಪ್ರದರ್ಶನಗೊಂಡಿತ್ತು. ಅದರ ನಿರ್ಮಾಪಕರು KCN ಗೌಡ್ರು ಅಂಥೇಳಿ ನಾವು ತಿಳ್ಕೊಂಡಿದ್ದೀವಿ. ಅವರ ಬಂಧುಗಳು ನಮ್ಮ ಸತ್ಯಪ್ರಕಾಶ್ ಅವರು. ಮತ್ತೊಮ್ಮೆ ಬಂಗಾರದ ಮನುಷ್ಯ ಚಿತ್ರವನ್ನು ಇವತ್ತಿನ ಕಾಲಮಾನದಲ್ಲಿ ನೆನಪನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಸಂವಿಧಾನಬದ್ಧ ಹಕ್ಕುಗಳು ಹೇಗೆ ಈ ಸಮಾಜದಲ್ಲಿ ಅಳವಡಿಕೆ ಆಗಿದ್ದಾವೆ, ಜಾರಿಗೊಳ್ತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಸತ್ಯಪ್ರಕಾಶ್ ಅವರು ಈ ಕಥೆಯನ್ನು ಕೇಳಿ ಎಲ್ಲೋ ಒಂದು ಕಡೆ ಅವರು ಹೆದರಬೇಕಾಗಿತ್ತು. ಈ ಚಿತ್ರಕ್ಕೆ ನಾನು ಮುಂದಾಗಬೇಕೆ, ತಯಾರು ಮಾಡೋದಕ್ಕೆ ಅನ್ನುವಂಥ ನಿಟ್ಟಿನಲ್ಲಿ ಆತಂಕ ಪಡಬೇಕಾಗಿತ್ತು. ಆದರೆ ಅವರು ಈ ಭೂಮಿ ಮೇಲೆ ಹುಟ್ಟಿದ್ದಕ್ಕೆ ನಾನೊಂದಿಷ್ಟು ಗಳಿಸಿದ್ದೀನಿ, ಬಳಸಿದ್ದೀನಿ, ಒಂದಿಷ್ಟು ಸಂವಿಧಾನಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವವನ್ನು ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡುವಂಥ ಒಂದು ಸಾಹಸಕ್ಕೆ ಕೈ ಹಾಕಿರುವಂಥದ್ದು ನಮ್ಮೆಲ್ಲ ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಇದು ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ರೂಪಾಂತರಗೊಂಡು ಇಡೀ ದೇಶದಲ್ಲಿ ಪ್ರದರ್ಶನಗೊಳ್ಳಬೇಕನ್ನುವಂಥ ಒಂದು ಅಪೇಕ್ಷೆ ನಮ್ಮದಾಗಿದೆ. ಈ ಚಿತ್ರವನ್ನು ನೋಡಿದ ಕ್ಷಣ ಆರಂಭದಿಂದಲೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಬರೆಸ್ತಾಯಿತ್ತು. ಮುಂದೇನಾಗುತ್ತೆ ಅಂದರೆ ಒಬ್ಬ ಪ್ರೇಕ್ಷಕನನ್ನು ಹಿಡಿದಿಟ್ಟುಕೊಳ್ಳುವಂಥ ನಿಟ್ಟಿನಲ್ಲಿ ಈ ಚಿತ್ರ ಯಶಸ್ವಿಯಾಗಿದೆ ಅನ್ನುವಂಥ ಒಂದು ಹೆಮ್ಮೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ದುನಿಯಾ ವಿಜಯ್ ಅವರು ತುಂಬ ಅದ್ಭುತವಾಗಿರುವಂಥ ನಟನೆಯನ್ನು ಮಾಡಿದ್ದಾರೆ. ಅವರು ನಿನ್ನೆ ರಾತ್ರಿ ದೂರವಾಣಿನಲ್ಲಿ ನನ್ನ ಜೊತೆ ಮಾತನಾಡಿದರು. ಮತ್ತು ನಮ್ಮ ನಾಯಕಿ ರಚಿತಾ ರಾಮ್ ಅವರು ಕೂಡ ತಮ್ಮ ಜವಾಬ್ದಾರಿಯನ್ನು ತುಂಬ ಯಶಸ್ವಿಯಾಗಿ ನಿಭಾಯಿಸಿ ಆ ನಾಯಕಿಯ ಪಾತ್ರಕ್ಕೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಅವರ ಮಗಳ ಪಾತ್ರವನ್ನು ತುಂಬ ಅದ್ಭುತವಾಗಿ ಒಬ್ಬ ಯುವತಿ ವಿದ್ಯಾವಂತೆ ಆದರೆ ಹೇಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ನ್ಯಾಯವನ್ನು ಕೊಡಿಸ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆ ಮಗು ಪಾತ್ರವನ್ನು ಯಶಸ್ವಿಯಾಗಿ ನಿಭಾಯಿಸಿದೆ. ಉಮಾಶ್ರೀ ಅವರು ಮತ್ತು ಭಾಳಷ್ಟು ಜನ ಯಶಸ್ವಿಯಾಗಿ, ಇನ್ನು ಭಾಳ ಮುಖ್ಯವಾಗಿ ರಾಜ್ ಬಿ ಶೆಟ್ಟಿಯವರು ತುಂಬ ಮನೋಜ್ಞವಾಗಿರುವಂಥ ಅಭಿನಯವನ್ನು ಮಾಡಿದ್ದಾರೆ. ಅವರ ಅಭಿನಯವನ್ನು ನಾನು ಹಿಂದಿನ ಚಿತ್ರಗಳಲ್ಲಿ ಕೇಳಿದ್ದೆ, ಅವ್ರ ಬಗ್ಗೆ ಅಧ್ಯಯನವನ್ನು ಕೂಡ ಓದಿದ್ದೆ. ಆದರೆ ಅವರು ಈ ಚಿತ್ರದಲ್ಲಿ ನೋಡಿದಾಗಲೇ ಅವರಲ್ಲಿ ಒಬ್ಬ ಅದ್ಭುತವಾಗಿರುವಂಥ ಕಲಾವಿದ ಇದ್ದಾನೆ ಅಂಥೇಳಿ ನಮಗೆ ಈ ಚಿತ್ರವನ್ನು ನೋಡಿದವ್ರಿಗೆ ಅನ್ನಿಸ್ತದೆ. ಒಟ್ಟಾರೆಯಾಗಿ ಈ ಚಿತ್ರ ನಮ್ಮ ಪ್ರಸ್ತುತ ಸಂದರ್ಭಕ್ಕೆ ವಿಶೇಷವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗೌರವಿಸುವಂಥ, ಸಂವಿಧಾನದ ಬಗ್ಗೆ ಅರಿವಿರುವಂಥ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ಚಿತ್ರವನ್ನು ನೋಡಿ ಈ ಚಿತ್ರದ ಯಶಸ್ಸಿಗೆ ಕಾರಣೀಭೂತರಾದರೆ ಬಹುತೇಕ ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವ ಕೊಟ್ಟಂತಾಗುತ್ತೆ ಅನ್ನುವಂಥ ಒಂದು ಅಭಿಲಾಷೆ ನನ್ನದಾಗಿದೆ. ಚಿತ್ರವನ್ನು ನಾನು ಚಿತ್ರದುರ್ಗದಿಂದ ಆಗಮಿಸಿ ನೋಡಿದ್ದಕ್ಕೂ ಕೂಡ ಸಾರ್ಥಕವಾಯಿತು. ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸೋಣ. ನಮ್ಮ ಸತ್ಯಪ್ರಕಾಶ್ ಅವರು ಇದೇ ರೀತಿಯಾಗಿರುವಂಥ ಚಿತ್ರಗಳನ್ನು ಮಗದಷ್ಟು ತಯಾರು ಮಾಡಿ ಇವತ್ತಿನ ಯುವ ಪೀಳಿಗೆಗೆ ನೀಡಲಿ ಅಂಥೇಳಿ ಶುಭವನ್ನು ಹಾರೈಸಿ
ಅವರ ಪುತ್ರ ಸೂರಜ್ ಅವರ ತಂದೆಯಂತೆ ಸೂರಜ್ ಕೂಡ ಈ ಒಂದು ಚಿತ್ರದಲ್ಲಿ ಭಾಳ ದೊಡ್ಡ ಒಂದು ಪಾತ್ರವನ್ನು ವಹಿಸಿ ಬೆನ್ನೆಲುಬಾಗಿ ನಿಂತ್ಕೊಂಡು ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ಹುಡುಗನಿಗೂ ಕೂಡ ತುಂಬ ಯಶಸ್ಸನ್ನು ಕೋರಿ ಈ ಚಿತ್ರಕ್ಕೆ ಬೆಂಬಲಿಸಿದಂಥ ಎಲ್ಲ ಚಿತ್ರತಂಡದ ಕಲಾವಿದರು ಮತ್ತು ಹಿನ್ನೆಲೆ ಗಾಯಕರು ಮತ್ತು ಹಿಂದಿರುವಂಥ ಪ್ರತಿಯೊಬ್ಬರು ಕೂಡ ಅವರೆಲ್ಲರ ಶ್ರಮ ಸಾರ್ಥಕವಾಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನನಗನ್ನಿಸ್ತಿದೆ. ಅವರೆಲ್ಲರಿಗೂ ಕೂಡ ನಾನು ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.